ಚಿತ್ರದುರ್ಗದ ಮುರುಘಶ್ರೀ ವಿರುದ್ಧ ಷಡ್ಯಂತ್ರ ಕೇಸ್ನಲ್ಲಿ ಎಸ್ಕೆ ಬಸವರಾಜನ್ ಪತ್ನಿ ಸೌಭಾಗ್ಯರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ಸೌಭಾಗ್ಯ ಬಸವರಾಜನ್ರನ್ನ ಅರೆಸ್ಟ್ ಮಾಡಲಾಗಿದೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಸೌಭಾಗ್ಯರನ್ನ ಬಂಧಿಸಿದ್ದಾರೆ. ಈಗಾಗಲೇ ಮಠದ ಮಾಜಿ ಆಡಳಿತಾಧಿಕಾರಿಯಾಗಿ ಸೌಭಾಗ್ಯ ಪತಿ ಎಸ್ಕೆ ಬಸವರಾಜನ್ನನ್ನು ಕೂಡ ಬಂಧಿಸಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಬಸವರಾಜನ್ ಪತ್ನಿಯನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಭಾಗ್ಯ ಬಸವರಾಜನ್ ಅವರ ಪುತ್ರ ಬಿಜ್ಜಳ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಹಂಗಾಗಿ ಗೊತ್ತಿಲ್ಲ. ನನ್ನ ತಂದೆನ ಅರೆಸ್ಟ್ ಮಾಡಿದಾಗೂ ಅಷ್ಟೇ ಏನು ಕೇಸ್ ಇಲ್ಲದೆ ಬಂದು ಅರೆಸ್ಟ್ ಮಾಡಿದ್ಮೇಲೆ FIR ಮಾಡಿದ್ರು. ಅದೇ ಕಾರಣದಿಂದ ಅಮ್ಮನ್ನ ಅರೆಸ್ಟ್ ಮಾಡಕ್ಕೆ ಸ್ವಲ್ಪ ನಾವ್ ಎದುರಿದ್ವಿ. ಹಾಗಾಗಿ ಈಗ ಹೋಗಿ ಅರೆಸ್ಟ್ ಮಾಡಿದಾರೆ, ಏನ್ ಕಾರಣ ಅಂತ ಗೊತ್ತಿಲ್ಲ. ಅವ್ರು ಬೇರೆ ಕಡೆ ಇದ್ರು, ಈಗ ಮನೆಗೆ ಕರ್ಕೊಂಡ್ ಬರ್ತಾ ಇದಾರಂತೆ. ನಾನು ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಹೊರಗಡೆ ಈಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ವಿಚಾರ ತಿಳಿಸ್ತೀನಿ. ಅವಷ್ಟಲ್ಲಿದ್ದಾರೆ ಮನೆಗೆ ಕರ್ಕೊಂಡ್ ಬರ್ತಾ ಇದಾರೆ. ನಮ್ಮ ಮನೆಗೆ ಕರ್ಕೊಂಡ್ ಬರ್ತಾ ಇದಾರೆ. ಅಮ್ಮ ಮನೆಯಿಂದ ಅರೆಸ್ಟ್ ಆಗ್ತೀನಿ ಅಂತ ಅಂದ್ರಂತೆ, ಅದಕ್ಕೆ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. FIR ಅಲ್ಲಿ ಈ ತರರು ಅಂತ ಹೇಳಿ ಅಪ್ಪಾಜಿನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ಬಿಟ್ಟು ಅವ್ರನ್ನ A1 ಆರೋಪಿ ಅಂತ ಮಾಡ್ತಾರೆ. ಸುಮ್ನೆ ತನಿಖೆಗೆ ಬರ್ರಿ ಅಂತ ಹೇಳಿ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾರೆ. ಸಿಚುವೇಶನ್ ಅಮ್ಮಂಗ್ ಬರಬಾರ್ದು ಅಂತ ಹೇಳಿ ನಾವು ಅವ್ರನ್ನ ದೂರ ಇಟ್ಟಿದ್ವಿ. ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ಅವ್ರನ್ನ ದೂರ ಇಟ್ಟಿದ್ವಿ. ಹಿಂಗೆ ಅಂದ್ರೆ ನಮ್ ವಿರುದ್ಧನೇ ಪಿತೂರಿ ನಡೆದಿದೆ. ನಾವು ಆರಾಮಾಗಿದ್ವಿ, ಯಾರು ಆಸ್ತಿಯಿಂದನಾಗ್ಲಿ ಯಾರ ಅಧಿಕಾರದಿಂದನೂ ಹೋಗಿರ್ಲಿಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.